ಒಂದೆರಡು ಮಾತು ಹೇಳ್ತೀರಾ ಸರ್? ಇವತ್ತು ಹುಣಸೂರಿನ ವಿಭಾಗಾಧಿಕಾರಿ ಕಚೇರಿ ಮುಂದೆ ಹುಣಸೂರಿನ ಪ್ರಗತಿಪರ ಸಂಘಟನೆ ಮತ್ತು ರೈತ ಸಂಘಟನೆ ಒಟ್ಟಾಗಿ ಒಂದು ಭೂಮಿ ವಿವಾದದ ಬಗ್ಗೆ ಇವತ್ತು ಚಳುವಳಿ ಸತ್ಯಾಗ್ರಹ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರಕರಣ ಹಲವಾರು ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಪರಿಶೀಲಿಸಿ ಅಲ್ಲಿರ್ತಕ್ಕಂಥ ಬಡ ರೈತರಿಗೆ ST SC ಅವರಿಗೆ ಮಂಜೂರಾಗಿರೋಂಥ ಭೂಮಿನ ಒಬ್ಬ ಬಂಡವಾಳಶಾಹಿ ಸಂಪೂರ್ಣ ಸ್ವಾಧೀನ ತಗೊಂಡು ಅದನ್ನು ಬಿಡಿಸೋಂಥ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ. ಈ ಪ್ರಕರಣ ಈಗಾಗಲೇ ಏಕವ್ಯಕ್ತಿ ದುರಸ್ತಿನಲ್ಲಿ ಅವರೆಲ್ಲರೂ ಆ ಭೂಮಿಯನ್ನು ದುರಸ್ತು ಮಾಡಿಕೊಂಡು ಮತ್ತೆ ಇನ್ನೊಬ್ಬ ಬಂಡವಾಳಶಾಹಿಗೆ 42 ಎಕರೆನ ಮಾರಾಟ ಮಾಡಿದ್ದಾರೆ. ಆ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ದೂರು ನೀಡಿದ್ರು. ಸ್ಥಳೀಯವಾಗಿ ರೈತರು ಮತ್ತು ರೈತ ಸಂಘಟನೆಯಿಂದ ದಲಿತ ಸಂಘಟನೆಯಿಂದ ದೂರು ನೀಡಿದರೂ ಕೂಡ ಆ ಖಾತೆಯನ್ನು ವಿಲೇವಾರಿ ಮಾಡದೆ ಆ ಖಾತೆಯನ್ನು ರದ್ದುಗೊಳಿಸಿದೆ ಮತ್ತು ದುರಸ್ತಾಗಿರೋದನ್ನ ರದ್ದುಗೊಳಿಸಿದೆ ಮತ್ತು ಅಲ್ಲಿ ಭೂಮಿಯನ್ನು ವಿಸ್ತೀರ್ಣನ ಯಾರ ಅನುಭವದಲ್ಲಿ ಹಿಂದೆ ಇದ್ದಂಥವರ ರೈತರಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಪರಿಶೀಲಿಸದೆ ಮೌನ ವಹಿಸಿರೋದ್ರಿಂದ ಇವತ್ತು ಈ ಚಳುವಳಿ ನಂಬಿಕೊಂಡಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ AC ಅವರ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಪ್ರಕರಣ ತುರ್ತಾಗಿ ಏನಾದರೂ ಪರಿಹರಿಸದೆ ಹೋದರೆ ಮುಂದೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋ ಕಾರ್ಯಕ್ರಮನ ಇವತ್ತು ತೀರ್ಮಾನ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಗೋಡೆ ಹಾಕಿ